ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಥಾನು ವ್ಲಾಗ್ಸ್. ಇವತ್ತು ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ, ಅದಕ್ಕೆ ಆಚೆ ಹೋಗ್ತಾ ಇದೀವಿ ನಾವೆಲ್ಲ ದೇವಸ್ಥಾನಕ್ಕೆ. ಮಮ್ಮಿಗೆ ಆ ದೇವಸ್ಥಾನ ಅಂತ ಗೊತ್ತಿಲ್ಲ, ನಮಗಿಲ್ಲ. ನಮ್ಮ ಅಪ್ಪಂಗೆ ಅಷ್ಟೇ. ಇವತ್ತು ನಮ್ಮ ಅಪ್ಪ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾರ ನನಗೆ. ಅದು ನಮ್ಮ ಅಕ್ಕ ರೆಡಿ ಆಗಿದ್ದಾಳೆ. ಲಿಪ್ಸ್ಟಿಕ್ ಒಂದು ಹಾಕಿಲ್ವಂತೆ ಹಾಗಂತ ಹೇಳ್ತಾ ಇತ್ತು. ತಿಂಡಿ ಎಲ್ಲ ಆಯಿತು. ತಿಂಡಿ ಉಪ್ಪಿಟ್ಟು ಮಾಡಿದ್ದೆ, ಉಪ್ಪಿಟ್ಟು ತಿಂದ್ವಿ. ಉಪ್ಪಿಟ್ಟು ಹೆಂಗಿತ್ತು? ಚೆನ್ನಾಗಿತ್ತು. ಉಪ್ಪಿಟ್ಟು ಚೆನ್ನಾಗಿತ್ತು ಅಷ್ಟೇ. ಇವಾಗ ಕಾರಲ್ಲಿ ಕೂತಿದ್ದೀವಿ. ಮನೇಲಿ ಬ್ಲಾಗ್ ಸ್ಟಾರ್ಟ್ ಮಾಡೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಅಪ್ಪ ಆಚೆ ಹೋಗಿದ್ದಾರೆ, ಬರಬೇಕು. ಬಂದಾದಮೇಲೆ ಹೊರಡ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಅಲ್ಲಿಗೆ ಹೋಗಿ ನಾನು ತಿಳ್ಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ. ಅಷ್ಟೇನು ಸಸ್ಪೆನ್ಸ್. ನಮ್ಮ ಮಮ್ಮಿ ಫೋಟೋ ತಗೋತಿದ್ದಾರೆ. ಏಯ್, ನಾನೇನು ಹೇಳ್ತಿದ್ದೀರಿ, ನೀನೇನು ಹೇಳ್ತಿದ್ದೀರಿ ಗೊತ್ತಿಲ್ಲ ನಮಗೂ. ಸೊ ಅಷ್ಟೇ ಗೈಸ್, ಇವತ್ತಿನ ಡೇ ಮೈ ಮದರ್ಸ್ ಡೇ. ಪ್ಲಾನು ನಮ್ಮ ಅಪ್ಪಂದು ಪ್ಲ್ಯಾನ್, ಯುವರ್ ಹಸ್ಬೆಂಡ್ಸ್ ಪ್ಲ್ಯಾನ್. ಖುಷಿನಾ? ಆಯ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ? ಖುಷಿನಾ? ಹ್ಞೂ ಅಂತ ನಮ್ಮ ಮಮ್ಮಿ ಲಿಪ್ಸ್ಟಿಕ್ ಹಾಕಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಾರಲ್ವಾ? ಹಾಕೊಳ್ಳಿ ಅಂದರೆ ಹಾಕೊಳಲ್ಲ ಅಷ್ಟೇ. ನಮ್ಮ ಮಮ್ಮಿ ಹೇರ್ ಸ್ಟೈಲು ನಮ್ಮ ಮಮ್ಮಿನೇ ಮಾಡ್ಕೊಂಡಿರೋದು. ನಮ್ಮ ಅಕ್ಕ ಮಾಡ್ಕೊಂಡು, ನಾನೇನು ಮಾಡ್ಕೊಂಡಿಲ್ಲ. ಹೇರ್ ಸ್ಟೈಲ್ ಏನೂ ಇಲ್ಲ. ಡಾಕ್ಯುಮೆಂಟ್ ಬ್ಯಾಗ ಇಲ್ಲ ತಗೊಂತೀವಿ. ಹೆಂಗಿದ್ಯಾವ ಸ್ಟೇಟಸ್ಸು? ನಾನು ಓಡಿಸ್ತಾ ಇದ್ದೆ. ಇಲ್ಲಿ ಪಾಂಡುಪುರದ ಹತ್ರ ಬಂದ್ವಿ. ಟೆಂಪಲ್ಗೆ ಹೋಗ್ತಿದ್ದೀವಿ ಅಲ್ವಾ, ಅಲ್ಲಿ ಕ್ಲೋಸ್ ಆಗ್ಬಿಡುತ್ತಂತೆ 12:30ಗೆ. ಆಯ್ತಾ, ಅದಕ್ಕೆ ನಮ್ಮ ಅಪ್ಪ ತಗೋಬಿಟ್ರು. ನಮ್ಮ ಅಪ್ಪ ಓಡಿಸ್ತಾ ಇದ್ದಾರೆ, ನಾನು ಸ್ಲೋ ಆಗಿ ಓಡಿಸ್ತೀನಿ ಅಂತ. ಸೊ ನಮ್ಮ ಅಕ್ಕ ಎಲ್ಲ ನಗ್ತಾ ಇದ್ದಾಳೆ. ನಮ್ಮ ಮಮ್ಮಿ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಿರೋದು ಅಲ್ವಾ ಮಮ್ಮಿ? ಹಾಂ, ಅಲ್ಲಿಗೆ ಹೋಗ್ತಿದ್ದೀವಿ. ಸೊ 12:30 ಕ್ಲೋಸಿಂಗ್ ಟೈಮ್ ಅಂತ ಇದೆ. ಒಂದು ನಿಮಿಷ ಬೆಟ್ಟ ಹಾಕೋಬಿಡ್ತೀನಿ. ಏನಾಯಿತು ಗೊತ್ತಾ ಗೈಸ್, ನಾನು ಮಾತಾಡಿದೆ. ಎಷ್ಟೊಂದು ಮಾತಾಡಿದೆ, ಒಂದು 2 ಮಿನಿಟ್ಸ್ ಆದರೂ ಮಾತಾಡಿದ್ದೀನಿ. ವಿಡಿಯೋನೇ ಆನ್ ಮಾಡಿಲ್ಲ. ಸೂಪರ್. ವಿಡಿಯೋನೇ ಆನ್ ಮಾಡಿಲ್ಲ ಗೈಸ್ ನಾನು. ಮತ್ತೆ ಓಕೆ, ನಾನು ಅಪ್ಪ ಓಡಿಸಿರೋ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ. ಅದಕ್ಕೆ ಈಗ ಕ್ಲೋಸಿಂಗ್ ಟೈಮ್ಸ್ 12:30 ಆಗಲೇ ಹೇಳಿದ್ನಲ್ಲ, 12:30. ಅದಕ್ಕಿಂತ ಮುಂಚೆ ಹೋಗಬೇಕು. ಬಟ್ ಇವಾಗಲೇ 12:26 ಆಗಿದೆ. ಅಲ್ಲಿ ನಮ್ಮ ಮಮ್ಮಿ ಲಕ್ಕಿದ್ರೆ ಇವತ್ತು ಟೆಂಪಲ್ ಓಪನ್ ಇರುತ್ತೆ, ಇಲ್ಲ ಅಂದರೆ ಟೆಂಪಲ್ ಕ್ಲೋಸ್ ಇರುತ್ತೆ. ಅಲ್ಲಿ ಆಚೆ ಕೈ ಮುಕ್ಕೊಂಡು ಹೋಗ್ತೀವಿ. ಯಾವ ಟೆಂಪಲ್ಲು ಅಂತ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಗಾಯಸ್. ನಮ್ಮ ಮಮ್ಮಿ ಇಲ್ಲೇ ಹೇಳು ಅಂತ ನಾನು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಅಂತ. ನಾನೇ ಗೆಲ್ಲೋದು, ಯಾಕಂದರೆ ನಾನೇ ಹೇಳೋದಲ್ಲ. ಅದಕ್ಕೆ ಮಾವಿನಕಾಯಿ ಅಷ್ಟೇ. ಅಲ್ಲೊಂದು ಟೆಂಪಲ್ ಇತ್ತು, ಕೈ ಮುಕ್ಕೊಂಡ್ರು. ದಿಸ್ ಇಸ್ ಮೈ ಡ್ಯಾಡ್. ನಮ್ಮಮ್ಮ ಮುಂದೆ ಕೂರ್ಬೇಕಿತ್ತು, ಆದರೆ ಹಿಂದೆ ಕೂತಿದ್ದಾರೆ. ಯಾಕಂದರೆ ನಾನು ಓಡಿಸ್ತಾ ಇದ್ನಲ್ವಾ, ಡ್ರೈವ್ ಮಾಡ್ತಾ ಇದ್ದೆ. ನಮ್ಮ ಅಕ್ಕ ಕರೆಕ್ಟ್ ಮಾಡಿದ್ಲು ನನಗೆ. ಡ್ರೈವ್ ಮಾಡ್ತಾ ಇದ್ದೆ, ಈ ಕಡೆ ಬಂದೆ. ಅಷ್ಟರಲ್ಲಿ ನಾವು ಬರೋಕ್ಕಾಗಲ್ಲ, ಅಲ್ಲೇ ಕುತ್ಕೊಬಿಟ್ರು. ಅದಕ್ಕೆ ನಾನು ಈ ಕಡೆ ಶಿಫ್ಟ್ ಆದೆ. ಈಗ ನಾವು ಹೋಗ್ತಾನೇ ಇದ್ದೀವಿ. ಟೆಂಪಲ್ ಮಾತ್ರ ಬರ್ತಾ ಇಲ್ಲ. ಟೆಂಪಲ್ ಬರಲ್ಲ, ನಾವೇ ಹೋಗ್ಬೇಕು. ಆದರೆ ಹೇಳ್ದೆ ನಾನು, ಎಷ್ಟೇ ಹೋಗ್ತಿದ್ರು ಎಷ್ಟು ಹೋಗ್ತಿದ್ರು ಬರ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬ ಹೆಂಗೆ ನೋಡಿ ಹೆಂಗೆ ಹೋಗ್ತಾನೆ, ದಾರಿನೇ ಬಿಡ್ತಾನೆ. ಹಾರನ್ ನೋಡಿದ್ರು ದಾರಿ ಬಿಡಲ್ಲ. ಅವ್ನು ಇಯರ್ಪೋರ್ಟ್ಸ್ ಹಾಕೊಂಡಿದ್ದಾನೆ, ಇಯರ್ಪೋರ್ಟ್ಸ್ ಹಾಕೊಂಡು ಓಡಿಸ್ತಿದ್ದಾನೆ. ಯಾರು ಹಂಗೆ ಓಡಿಸ್ಬಿಡಿ ಗಾಯ್ಸ್, ನಿಮಗೇನು ಕೇಳಿಸಲ್ಲ ಆಚೆ. ನಮ್ಮ ಅಕ್ಕ ಬರ್ಬೇಕಾದ್ರೆ ಓಡಿಸ್ತಾಳೆ, ಅವಳು ಡ್ರೈವಿಂಗ್ ಸ್ಕಿಲ್ಸ್ ತೋರಿಸ್ತೀನಿ. ಹಿಂಗೆ ಎಲ್ಲ ಓಡಿಸ್ತಾಳೆ. ನಾನು ಯಾವಾಗ ರ್ಯಾಶಾಗಿ ಓಡಿಸ್ತೀಯ ಅಂದೆ? ವೆನ್ ಡಿಡ್ ಐ ಸೇ? ಇಲ್ಲ, ಹೇಳಿಲ್ಲ ಗೈಸ್. ನಾನು ಹಿಂಗೆ ಓಡಿಸ್ತಾಳೆ ಅಂತ ಹೇಳಿದಷ್ಟೆ. ರ್ಯಾಶಾಗಿ ಏನು ಓಡಿಸ್ತಾಳೆ ಅಂತ ನಾನು ಏನು ಹೇಳಿಲ್ಲ. ಅಂದೇನಮ್ಮ? ಅಮ್ಮ ಸುಳ್ಳು ಗೈಸ್. ನಮ್ಮ ಅಕ್ಕ ನಮ್ಮ ಮಮ್ಮಿಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಲ್ಲಿ ಹಿಂದೆ. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಹೇಳ್ಕೊಟ್ಲು ಹಂಗೆ ಹೇಳು ಅಂತ. ಅದಕ್ಕೆ ಹೇಳ್ತಿದ್ದಾಳೆ. ಬೈಕೊಂಡ್ಲವಳು, ನೀನೇ ಬೈಕೊಂಡಿರ್ತೀಯ. ಹೋಗ್ತಾನೆ ಇದ್ದೀವಿ. ಆವಾಗಲಿಂದ ಹೇಳ್ತಾನೆ ಇದ್ದೀನಿ. ರೀಚ್ ಆದಮೇಲೆ ಈಗ ಟೈಮು ಕರೆಕ್ಟಾಗಿ 12:29.
ಇನ್ನು 1 ನಿಮಿಷ ಇದೆ, ಹೋಗಲ್ಲ ನಾವು. ಆದರೆ ಟೆಂಪಲ್ ಮಾತ್ರ ಓಪನ್ ಇರಬೇಕು, ಫಿಂಗರ್ ಕ್ರಾಸ್ಡ್. ಇರುತ್ತೆ, ಓಪನ್ ಇರುತ್ತೆ. ಥಿಂಕ್ ಆಲ್ವೇಸ್ ಪಾಸಿಟಿವ್. ನಮ್ಮ ಅಕ್ಕ ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಳೆ. ನಮ್ಮ ಅಕ್ಕನ ಹೆಸರು ಏನಂತ ಹೇಳ, ಸಂಜನಾ. ಗೆಸ್ ಮಾಡಿ. ಏನು ಗೆಸ್ ಮಾಡೋದು ಬೇಡ, ನೇಮ್ನೆಲ್ಲ ಗೆಸ್ ಮಾಡೋಕ್ಕಾಗುತ್ತಾ? ಲಕ್ಷನ್ ಗಟ್ಟಲೆ ನೇಮ್ಸ್ ಇದೆ. ನಮ್ಮ ಅಕ್ಕನ ಹೆಸರು ಸಂಜನಾ, ನಮ್ಮ ಮಮ್ಮಿ ಹೆಸರು ಪಾರ್ವತಿ, ನನ್ನ ಹೆಸರು ತನುಶ್ರೀ, ಆ್ಯಂಡ್ ಮೈ ಡ್ಯಾಡ್ ನೇಮ್ ಇಸ್ ಮಂಜಪ್ಪ. ಅಪ್ಪ ಮಂಜಪ್ಪ. ನಮ್ಮ ಅಪ್ಪಂದು ಹಿಸ್ಟ್ರಿ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಮ್ಮ ಅಪ್ಪನ ಫ್ಯಾಮಿಲಿ ಬಗ್ಗೆ, ನಮ್ಮ ಅಪ್ಪನ ಬಗ್ಗೆ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು. ಈ ವ್ಲಾಗಲ್ಲಿ ಬೇಡ, ಅದೇ ಒಂದು ಸಪ್ರೇಟ್ ವ್ಲಾಗ್ ಮಾಡುತ್ತೆ ಅಲ್ವಾ ಸಂಜನಾ? ಹೌದು, ಕರೆಕ್ಟ್. ಯಾರು ಕೇಳಿಲ್ಲ, ಕಮೆಂಟ್ ಮಾಡಿ. ನಿಮಗೆ ಯಾರಿಗೂ ಬೇಡಿರಲ್ಲ, ಆದರೂ ನಾನು ನನ್ನ ಮೆಮರೀಸಿಗೆ ವ್ಲಾಗ್ ಮಾಡಾಕ್ತೀನಿ ಗೈಸ್. ನೀವು ತಿಳ್ಕೊಳ್ಳಿ ನಮ್ಮಪ್ಪನ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಇಷ್ಟೊಂದು ಹೇಳ್ತಿದ್ದೀನಿ ಅಂದರೆ ಅದು ತುಂಬ ದೊಡ್ಡದಾಗಿದೆ ಗೈಸ್, ಅದಕ್ಕೆ ಹಂಗೆ ಹೇಳ್ತಾ ಇರ್ತೀನಿ ನಾನು. ನಮ್ಮಪ್ಪ ಹಂಗೆ ಓಡಿಸ್ತಿರ್ತಾರೆ. ಟೈಮ್ ಆಗಿದಲ್ಲ, ನಮ್ಮ ಮಮ್ಮಿಗೆ ಮಿಸ್ ಆಗ್ಬಿಡುತ್ತೆ ಅಂತ ನಮ್ಮಪ್ಪ ಕನ್ಸರ್ನು, ಅದಕ್ಕೆ ಓಡಿಸ್ತಿರ್ತಾರೆ ಬೇಗ ಬೇಗ. ಆಮೇಲೆ ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದಿನ ಬೇರೆ ಕಡೆ ಪ್ಲ್ಯಾನ್ಸ್ ಇದೆ, ಅಲ್ಲಿಗೂ ಹೋಗ್ತೀವಿ, ಅಲ್ಲೂ ವ್ಲಾಗ್ ಮಾಡ್ತೀನಿ. ಅಲ್ಲಿ ಏನೋ ಸ್ಪೆಷಲ್ ಆಗಿದೆ, ಅದನ್ನು ಮಾಡ್ತೀನಿ ಅಷ್ಟೇ. ದೇವಸ್ಥಾನ ಇನ್ನು ಎಷ್ಟು ಕಿಲೋಮೀಟರ್ ಇದೆ? 8.9. ಇನ್ನ 8 ಕಿಲೋಮೀಟರ್ ಇದೆ ಗೈಸ್. ಇಲ್ಲಿ ನೋಡಿದ್ರೆ ಇಲ್ಲೇ ಏನೋ 15 minutes ಹಬ್ಬ ಅನ್ಸುತ್ತೆ, ಜಾತ್ರೆ ಹಬ್ಬ ಅಂತ. ಸಿನ್ಸ್ ಜಾತ್ರೆ ಓಪನ್ ಇರುತ್ತೆ ನೋಡಿ, ಜಾತ್ರೆ ನಡೀತು ಗೈಸ್. ನೇಚರ್ ನೋಡಿ, ಅದು ಯಾವ ಸಾವಂತಿಗೆ ಹೂ ಅಂತ ಹೇಳಿ. ನಮ್ಮ ಅಪ್ಪನ ನನಗೆ ಗಾಡಿ ಎಲ್ಲಿ ಕಟ್ಟಿದ್ದು ಗೈಸ್? ಕಾರ್ ಅಷ್ಟೇ, ಸ್ಕೂಟಿ ನಾವೇ ಕಲ್ತಿದ್ದು, ಅಂದರೆ ನಾವೇ ಹಂಗಂಗೆ ಓಡಿಸಿ ಕಲ್ತ್ಬಿಟ್ಟಿದ್ವಿ. ನಮ್ಮ ಅಪ್ಪ ಕಾರ್ ಎಲ್ಲಿ ಕೊಟ್ಟಿದ್ರು. ಕಾರು ನಮ್ಮದು ವ್ಯಾನ್ ಇದೆ, ಓಮಿನಿ ವ್ಯಾನ್ ಇದೆ, ಅದ್ರಲ್ಲಿ ನಾನು ಕಲ್ತಿದ್ದೆ ಗೈಸ್. ಅದನ್ನೂ ತೋರಿಸ್ತಾರ ಸತಿ. ಈ ಕಾರ್ ಮುಂದೆ ಹೋಗ್ತಿದ್ಯಲ್ಲ, ಆ ಕಾರು ಅವಾಗಿಂದ ನಮ್ಮ ಮುಂದೆನೇ ಹೋಗ್ತಿದ್ದೆ, ನಮ್ಮ ಹಿಂದೆ ಬರ್ತದೆ. ಅವರು ಅಲ್ಲೇ ಹೋಗ್ತಾ ಇರಬೇಕು ಅನ್ಸುತ್ತೆ, ಐ ಡೋಂಟ್ ನೋ. ಸೊ ವಿ ಆರ್ ಗೋಯಿಂಗ್ ಆಲ್ಟ್ರಾಸ್. ಅದು ನಮ್ಮದು ಬ್ರೇಸಾ, ವೈಟ್ ಬ್ರೇಸಾ. ನಮ್ಮ ಮಮ್ಮಿ ಇಷ್ಟ ಆಯಿತು ವೈಟ್, ನಾನು ಬೇರೆ ಕಲರ್ ಹೇಳಿದ್ದೆ. ನಮ್ಮ ಮಮ್ಮಿ ವೈಟ್ ಬೇಕು ಅಂತ ಎಲ್ಲರೂ ವೈಟ್ ಶಿಫ್ಟ್ ಆಗ್ಬಿಟ್ರಿ ಅಲ್ವಾ ಮಮ್ಮಿ? ಹ್ಞೂ ಅಂತ. ನಿಂಗೆ ವೈಟ್ ಇಷ್ಟನಾ? ಇಷ್ಟ ಅಂತ. ನಮ್ಮ ಮಮ್ಮಿ ಸ್ಯಾರಿ ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಮೈ ಮಮ್ಮಿ ಸ್ಯಾರಿ ಇಸ್ ವೆರಿ ಬ್ಯೂಟಿಫುಲ್. ಅವ್ರು ಇಷ್ಟಪಟ್ಟು ತೊಗೊಂಡಿದ್ದು. ಈ ಸಾಂಗ್ ಎಲ್ಲ ಬರ್ತಾ ಇರುತ್ತೆ. ನಮ್ಮ ಅಕ್ಕಂಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ನಾವು ಹೋಗ್ತಾ ಇದೀವಿ, ಗಾಡಿ ದಾರಿ ಬಿಡ್ತಿಲ್ಲ. ಇವಾಗ ನಮ್ಮ ಅಪ್ಪ ನೋಡಿ ಹೋಗ್ತಾರೆ. ನಾನಾಗಿದ್ರೆ ಅವ್ರ ಹಿಂದೆನೇ ಹೋಗ್ತಿದ್ದೆ. ಇವರೆಲ್ಲ ನಗ್ತಾರೆ ನೋಡಿ 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 ಹಿಂಗಿದೆ ಪ್ಲೇಸ್. ಈ ಥರ ಪ್ಲೇಸಲ್ಲಿ ಮನೆ ಮಾಡಿಕೊಂಡು ಆರಾಮಾಗಿ ಇದು ಬಿಡಬೇಕು. ಫ್ಯೂಲ್ ಖಾಲಿ ಆಗ್ತಾ ಬರ್ತಾ ಇದೆ. ಸೊ ಫ್ಯೂಲ್ ಹಾಕ್ಸ್ಕೋಬೇಕು. ಕಬ್ನಲ್ಲಿದೆ, ನಾವು ಅಲ್ಲಿ ಹೋಗ್ಬಿಡ್ತೀವಿ. ಕಬ್ನಲ್ಲಿ ಅಲ್ಲಿದ್ರೆ ಕಮಾನ್ ಲೆಟ್ಸ್ ಗೋ ಅಷ್ಟೇ. ನಾನು ಇವತ್ತು ಈ ಬಟ್ಟೆ ಹಾಕಿದ್ದೀನಿ. ಅಲ್ಲಿ ಇಳಿದ ಮೇಲೆ ನಾನು ಫುಲ್ ಔಟ್ಫಿಟ್ನ ತೋರಿಸ್ತೀನಿ. ಇಲ್ಲಿ ಒಂದಿದೆ ನೋಡಿ ಕಬ್ನಲ್ಲಿ. ಸಲ ಈಗ ಬೇಗ ಹೋಗ್ಬೇಕು. ನಮ್ಮ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಯ್ಸ್ ಓಪನ್ ಇದೆ, ಆದ್ರೆ ತುಂಬಾ ರಶ್ ಇದೆ. ನೋವಿಗೆ ಇಷ್ಟ ಆಗಿದ್ದಾರೆ. ಟೆಂಪಲ್ ಬಂತು. ಯಾವ ಟೆಂಪಲ್ ಹೇಳಿ? ವರಹ ಸ್ವಾಮಿ ಟೆಂಪಲ್. ಆ ಟೆಂಪಲ್ಗೆ ನಾವು ಬಂದಿರೋದು ಇವತ್ತು. ಇಲ್ಲಿ ಎಲ್ಲಿ ನಿಲ್ಸೋದು ಗೊತ್ತಿಲ್ಲ. ಪಾರ್ಕ್ ಮಾಡಿ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ನಾವು ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಅಕ್ಕ ಒಂದು ಸ್ವಲ್ಪ ಗರಂ ಆಗ್ಬಿಟ್ಟಿದ್ದಾಳೆ.
ಗರಂ ಆಗಿದ್ದಾಳೆ ಪ್ಲೇಸ್. ಅದೇ ಅದೇ ಮೋಡವೀಗ. ಇಷ್ಟತನ ಅಲ್ಲಿ ಖಾಲಿ ಕೂತಿದ್ಲು, ಲಿಪ್ಸ್ಟಿಕ್ ಹಾಕೊಂಡಿಲ್ಲ ಅವಳು ಆಯ್ತಾ. ಖಾಲಿ ಕೂತಿದ್ಲು ಅವಳು, ಹಾಕೋಬೇಕಿತ್ತು ತಾನೇ ಅಲ್ಲಿ. ಇಲ್ಲಿ ಬಂದಾದ್ಮೇಲೆ ಈ ಬಿಟ್ಟು ಇದೆ, ನಮ್ಮ ಅಪ್ಪ ಅಲ್ಲಿ ಬೇಕು ಹೋಗಿ ಬರೋಣ ಅಂದ್ರೆ ಇವಳು ಲಿಪ್ಸ್ಟಿಕ್ ಹಾಕೋತಿದ್ಲು. ಅದಕ್ಕೆ ನಮ್ಮಪ್ಪ ರೇಗ ಅಲ್ಲಿ ನಮ್ಮಪ್ಪ ಹೋಗ್ತಿದ್ದಾರೆ ನೋಡಿ. ನಮ್ಮಪ್ಪ ನಾವು ತುಳಸಿ ತಗೊಂಡ್ವಿ. ತುಳಸಿ ತರಿಸಿ ಮಮ್ಮಿ, ತುಳಸಿ ತಗೊಂಡ್ವಿ ಅಷ್ಟೇ. ಈಗ ನೀರು ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ವಿ ಅಷ್ಟೇ. ಪೂಜೆ ಮಾಡಿಸಿ ಆಮೇಲೆ ಸಿಗ್ತೀವಿ. ದರ್ಶನ ಹೆಂಗೈತಿ ಹೇಳಮ್ಮ? ಸೂಪರ್, ಚೆನ್ನಾಗಾಯ್ತು. ಏನು ಇಷ್ಟ? ಅಣ್ಣಂದು ಪ್ರದಕ್ಷಿಣೆ ಮಾಡಿ ಮಣ್ಣು ತಗೊಂಡು ಅದನ್ನು ಪೂಜೆ ಮಾಡಿ ಮನೆಗೆ ಹೋಗಿ ಪೂಜೆ ಮಾಡಿ ಆಮೇಲೆ ನಮ್ಮ ಕೆಲಸ ಆದ್ಮೇಲೆ ಮತ್ತೆ ಬಂದು ಪೂಜೆ ಮಾಡಿಸ್ಬೇಕು. ಕೆಲಸ ಅಂದರೆ ನಾವೇನು ಅಂದ್ಕೊಂಡಿದ್ದೀವೋ ಅದಾದ್ಮೇಲೆ ತಿರ್ಗಾ ಬಂದ್ಬಿಟ್ಟು ತಿರ್ಗಾ ಪೂಜೆ ಮಾಡಿಸ್ಬೇಕಿಲ್ಲಿ. ನಮ್ಮ ಅಕ್ಕ ಅಲ್ಲಿ ಓವರಾಕ್ಷನ್ ಮಾಡ್ಕೊಂಡು ನಿಂತ್ಕೊಂಡು ಅದಕ್ಕೆ ಎಲ್ಲ ಕೊಟ್ಬಿಟ್ಟು ನಿಂತ್ಕೊಂಡು ಅಯ್ಯೋ ನಡಿಯಮ್ಮ ಫೋಟೋ ಒಂದು ಕೆಲ. ನಮ್ಮ ಅಪ್ಪ ಅಲ್ಲಿ ಓಡ್ತಾ ಬಿಸಿಲು ಸುತ್ತಿದೆ ನೋಡಿ, ಸುಡ್ತಾ ಇದೆ. ಬನ್ನಿ ಹೋಗೋಣ. ಈಗ ಪ್ರಸಾದ ಇದೆ, ಪ್ರಸಾದ ತಿನ್ಕೊಂಡು ಹೋಗುವ. ಪ್ರಸಾದ ತಿಂತಾ ಇದ್ದೀವಿ ನೋಡಿ. ನಮ್ಮ ನಾನು ಹೇಳ್ದೆ ಆಚೆ ಬೇರೆ ಕಡೆ ಹೋಗ್ಬೇಕು, ಇಲ್ಲಿ ನಮ್ಮ ಅಪ್ಪ ಡೌಟ್ ಅಂತ ಹೇಳ್ದೆ. ನಮ್ಮಪ್ಪ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಶೆಕೆ ಅಂತ ಹಂಗೆ ಕಟ್ಕೊಂಡಿದ್ದಾರೆ. ನಾವು ಈಗ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ನಾವು ಪೆಟ್ರೋಲ್ ಹಾಕ್ಸಿದ್ದಾರೆ ಗಾಡಿಗೆ. ಇದು ನಮ್ಮ ಅಕ್ಕ ಯಾಕೆ ಬೇಜಾರಾಗಿದ್ದಾಳೆ. ಯಾಕೆ? ನಾವು ಮಜ್ಜಿಗೆ ತೊಗೊಂಡ್ವಿ, ಮಜ್ಜಿಗೆ ಮತ್ತು ಐಸ್ ಕ್ರೀಮ್. ನಮ್ಮಮ್ಮ ಐಸ್ ಕ್ರೀಮ್ ತಿಂದರು ಅಷ್ಟೇ. ನಮ್ಮಪ್ಪ ಸ್ವಲ್ಪ ರೂಟ್ ಕೇಳ್ಕೊತಾ ಇದ್ದಾರೆ. ಮ್ಯಾಪಲ್ಲಿ ತುಂಬ ಲಾಂಗ್ ತೋರಿಸ್ತದೆ, ಅದಕ್ಕೆ ನಮಗೆ ಮಜ್ಜಿಗೆ ಕೊಟ್ಟಿದ್ದಾರೆ. ನಾವೆಲ್ಲ ಮಜ್ಜಿಗೆ ಕುಡಿತೀವಿ ಅಷ್ಟೇ ಗೈಸ್. ಈಗ ನಾವು ಆದಿ ಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀವಿ. ದರ್ಶನ ಮಾಡ್ಕೊ ಬನ್ನಿ ಗೈಸ್. ನಮ್ಮ ಮಮ್ಮಿ ಆದಿ ಚುಂಚನಗಿರಿ ದರ್ಶನ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಸ್ವೆಟ್ಲು ಎಷ್ಟು ದೊಡ್ಡದು, ಇಷ್ಟು ಹತ್ಬೇಕು ನಮ್ಮ ಮಮ್ಮಿ ಪಾಪ. ಇಟ್ಸ್ ಓಕೆ. ದೇವ್ರ ದರ್ಶನ ಮಾಡ್ಕೊಂಡು ನಮಗೆಲ್ಲ ಬೇಡ್ಕೊಂಡು ನಿಮಗೂ ಎಲ್ಲ ಬೇಡ್ಕೊಂಡು ಬರ್ತಾರೆ. ಬೇಡ ಹಂಗೆ ಕಾರ್ ನಿಲ್ಲಿಸ್ಬೇಕು. ಅಂಕಲ್ ಎಲ್ಲ ಇರ್ತಾರೆ ನಡೆಯಬಾ ಅಷ್ಟೇ. ಕಲ್ಯಾಣಿ ನೋಡಿ ಗಾಯ್ಸ್, ಸೋ ಬ್ಯೂಟಿಫುಲ್ ಅಲ್ಲ? ಇಲ್ಲೇ ಫಂಕ್ಷನ್ ನಡೀತಿದೆ. ಇಲ್ಲೊಂದು 2 ಫೋಟೋ ಇಡ್ಸ್ಕೊಂಡು ಹೋಗ್ತೀವಿ ಗೈಸ್. ನಾವು ಊಟ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕಂಗೆ ಇದ್ದೇ ನಮ್ಮ ಊರ್ಕೋಟೆ ಗೈಸ್. ಹಾಯ್ ಹಾಯ್. ಊಟ ಮಾಡಿ ಬನ್ನಿ ಗೈಸ್. ಹಾಯ್ ಗಾಯ್ಸ್, ನಾವಿಲ್ಲಿ ಈಗ ಊಟ ಮಾಡ್ಕೊಬಂದು ಫೋಟೋಶೂಟ್ನು ಮುಗಿಸಿ ನಮ್ಮ ಅಕ್ಕ ನೋಡಿ, ನಮ್ಮ ಅಕ್ಕಂಗೆ ಬೇಡ ಬಿಡಿ, ಓಕೆ ಅದೆಲ್ಲ ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸಿ ದಿ ವ್ಯೂ, ದಿಸ್ ಇಸ್ ದಿ ವ್ಯೂ. ಆಮೇಲೆ ಅಲ್ಲಿ ಓ ಮೈ ಗಾಡ್, ಅಲ್ಲಿ ಗೈಸ್ ದೇವಸ್ಥಾನ ಇರೋದು. ಅಲ್ಲಿ ನಾವು ಟಾಪ್ವರೆಗೂ ಹೋಗ್ಬೋದು, ಅಲ್ಲಿವರೆಗೂ ಹೋಗ್ಬೋದು. ನಮ್ಮೀಗ ಅಲ್ಲಿದ್ದಾರೆ, ನಮ್ಮಪ್ಪ ಕರ್ಕೊಬರಕ್ಕೆ ಹೋಗಿದ್ದಾರೆ. ನಾನು ಮತ್ತು ನಮ್ಮ ಅಕ್ಕ ಇದ್ದೀವಿ. ಇಲ್ಲಿ ಬೇರೆ ಯಾರ್ಯಾರೋ ಇದ್ದಾರೆ ಫಂಕ್ಷನ್. ನಾವು ಇಲ್ಲಿ ನಮ್ಮಪ್ಪ ನಮ್ಮಿ ಕರ್ಕೊಬರಕ್ಕೆ ಹೋಗಿದ್ದಾರೆ. ನಾವು ನಮ್ಮ ಕೈಯಲ್ಲಿ ನಿಂತ್ಕೊಂಡಿದ್ದೀವಿ ವ್ಯೂ ನೋಡಿಕೊಂಡು. ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ, ನಾವು ತಿಂದ್ವಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನಮಗೆ ಹೋಗ್ಬೇಕಾದ್ರೆ ಏನಾದರೂ ಕೊಡಿಸ್ಬೇಕು. ನಮ್ಮ ಅಕ್ಕ ಕೊಡಿಸ್ತಾರೆ. ನಾನೇ ವ್ಯೂ, ಐ ಆಮ್ ಜಸ್ಟ್ ಲವಿಂಗ್ ದಿಸ್ ವ್ಯೂ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಆಡ್ತಿದ್ದಾರೆ ನೋಡಿ ನಮಗೋಸ್ಕರ. ಗೈಸ್ ನಾವೀಗ ಎಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಈಗ ನಮ್ಮ ಅಕ್ಕ ಓಡಿಸ್ತಾ ಇದ್ದಾಳೆ.
MK ಅಂತ ಸಿಕ್ಕಿದೆ ಗೈಸ್. ಇದೀವಿ ಬೆಂಗ್ಳೂರಿಗೆ ಹೋಗ್ತೀವಿ. ಓಮಿನಿ ಫಸ್ಟ್ ಹೋಗುತ್ತಾ ಬ್ರೆಜಾ ಫಸ್ಟ್ ಹೋಗುತ್ತಾ ನೋಡೋಣ ಗೈಸ್. ನಮ್ಮ ಅಕ್ಕ ನೋಡಿಸ್ತಾ ಫಸ್ಟ್ ಅಂತ ಹೇಳ್ತಾರೆ. ಅಪ್ಪ ನಮ್ಮ ಹಿಂದೆ ಕೂತಿದ್ದಾರೆ. ಸೇ ಹಾಯ್ ಅಮ್ಮ. ನೋಡಿ ಎಷ್ಟು ಭಯ ಇದೆ ಅಮ್ಮಂಗೆ. ಯಾಕಮ್ಮ ಭಯ ಏನವ?